ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕಿ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಆರ್ಟಿಪಿಎಸ್ನಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವುದಕ್ಕೆ ವಿರೋಧ, ಕೈ ಬಿಡದಿದ್ದರೆ ತೀವ್ರ ಹೋರಾಟ, ಬಸವರಾಜ್ ಕಳಸ. ಮಹಾನಗರ ಪಾಲಿಕೆ ಅಧಿಕಾರಿಗಳಿಂದ ರಿಲಯನ್ಸ್ ಮಾರ್ಟ್ ಮೇಲೆ ದಾಳಿ, ನಿಷೇಧಿತ ಪ್ಲಾಸ್ಟಿಕ್ ವಶಕ್ಕೆ. ಗಬ್ಬೂರು ಶ್ರೀ ಬೂದಿ ಬಸವೇಶ್ವರ ಜಾತ್ರೆ ಮಹೋತ್ಸವ ಜನವರಿ 25ರಿಂದ ಪ್ರಾರಂಭ, 29ರಂದು ರಥೋತ್ಸವ ಚನ್ನಬಸವ ಮಠದ. ಜನವರಿ 27ರಂದು ಶ್ರೀ ಮಹರ್ಷಿ ಸವಿತಾ ಜಯಂತಿ, ಭಾವಚಿತ್ರ ಮೆರವಣಿಗೆ ವಿ ಗೋವಿಂದ. ಜನವರಿ 26ರಂದು ಕ್ರಿಕೆಟ್ ಪಂದ್ಯ ಸಮಾರೋಪ, ವಿಜೇತ ತಂಡಕ್ಕೆ ಟ್ರೋಫಿ ಬಿ ಬಸವರಾಜ್. ಜನವರಿ 26ರಂದು ಹಿಂದೂ ಸಮ್ಮೇಳನ ಶೋಭಾಯಾತ್ರೆ ವೀರೇಶ ರೆಡ್ಡಿ. ಫೆಬ್ರವರಿ 1ರಂದು ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ ವ್ಯಾಪಾರ ಅಭಿವೃದ್ಧಿ ಸಮ್ಮೇಳನ ಚಂದ್ರಶೇಖರ್ ಬಿರ್ಜಾಪುರ್. ರಾಯಲ್ ಕಾನ್ಕೋರ್ಡ್ ಶಾಲೆಯ ವಾರ್ಷಿಕೋತ್ಸವ ಕುಣಿದು ಕುಪ್ಪಳಿಸಿದ ಚಿಣ್ಣರು. ನಗರದ ಜೈರಾಬಾದ್ ಬಡಾವಣೆಯಲ್ಲಿ ಯುವಕನ ಕೊಲೆ, ಇಬ್ಬರು ಆರೋಪಿಗಳ ಬಂಧನ, ಎಸ್ಪಿ ಅರುಣಾಕ್ಷಿಗಿರಿ. ಜಿಲ್ಲೆಯಲ್ಲಿ ಶಾಖೋತ್ಪನ್ನ ಕೇಂದ್ರದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಮುಂದಾಗಿರುವ ಕೇಂದ್ರ ಸರ್ಕಾರ ಆರೋಗ್ಯ ಕೇಳಿದರೆ ವಿಷ ಕೊಡಲು ಹೊರಟಿದೆ ಎಂದು ನಾಗರಿಕ ವೇದಿಕೆ ಮುಖಂಡ ಬಸವರಾಜ್ ಕಳಸ ಆರೋಪಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಆರ್ಟಿಪಿಎಸ್ಗೆ ಕೇಂದ್ರ ಅಣು ವಿದ್ಯುತ್ ನಿಗಮದ 3 ಜನ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಒಂದು ವೇಳೆ ಅಣು ಸ್ಥಾವರ ಸ್ಥಾಪನೆಯಲ್ಲಿ ಭವಿಷ್ಯ ಪೀಳಿಗೆಗೆ ಭವಿಷ್ಯ ಇಲ್ಲದಂತಾಗುತ್ತದೆ. ಕ್ಯಾನ್ಸರ್ ಸೇರಿದಂತೆ ಶ್ವಾಸಕೋಶ, ಇತರೆ ಅನಾರೋಗ್ಯ, ಕೃಷಿ ವಲಯದ ಮೇಲೆ ವಿಕರಣ ಪರಿಣಾಮವಾಗಲಿದೆ. ಈಗಾಗಲೇ ಕೆಟ್ಟು ಹೋಗಿರುವ ಆರೋಗ್ಯ ರಕ್ಷಣೆ ಏಮ್ಸ್ ನೀಡಲು ವರ್ಷದಿಂದ ಹೋರಾಟ ನಡೆದರೂ ಸ್ಪಂದಿಸದೆ ಕೇಂದ್ರ ಸರ್ಕಾರ ಜನರ ಜೀವ ತೆಗೆಯಲು ಅಣು ಸ್ಥಾವರ ಪ್ರಾರಂಭಿಸಲು ಹೊರಟಿರುವುದು ಖಂಡನೀಯ. ಕೂಡಲೇ ನಿರ್ಧಾರವನ್ನು ಕೈಬಿಡಬೇಕೆಂದರು. ಹೋರಾಟಗಾರ ಎಸ್ ಮಾರೆಪ್ಪ ಮಾತನಾಡಿ, ಅಣುಸ್ಥಾವರ ಅಪಾಯಗಳು ದೇಶದ ಜನರ ಮುಂದಿವೆ. ಹಿರೋಶಿಮಾ ನಾಗಸಾಕಿ ಘಟನೆಯೂ ಸೇರಿದಂತೆ ವಿಕರಣದಿಂದ ಮಾನವ ಜೀವಕ್ಕೆ ಅಪಾಯಗಳಿದ್ದರೂ ಸರ್ಕಾರ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಮುಂದಾಗಿರುವುದು ಕಳವಳಕಾರಿ. ಯಾದಗಿರಿ ಜಿಲ್ಲೆಯ ಗೋಗಿ, ದರ್ಶನಪುರ ಸೇರಿದಂತೆ ಕೆಲ ಗ್ರಾಮಗಳಲ್ಲಿ ಯುರೇನಿಯಂ ದೊರೆಯುತ್ತದೆ. ಅಪಾಯಕಾರಿ ಅಣು ಸ್ಥಾವರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಮುಂದಾಗಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಜೀವಕ್ಕೆ ಅಪಾಯವಾಗಿರುವ ಉದ್ಯಮಗಳು ರಾಯಚೂರಿನಲ್ಲಿ ಸ್ಥಾಪಿಸಲಾಗುತ್ತಿದೆ. ಈಗ ಅಣು ಸ್ಥಾವರ ಸ್ಥಾಪನೆಯಾದಲ್ಲಿ ಭವಿಷ್ಯ ಅಪಾಯಕ್ಕೆ ಸಿಲುಕಿದೆ. ಅಣುಸ್ಥಾವರ ವಿರೋಧಿಸಲು ನಾಗರಿಕ ವೇದಿಕೆ ನೇತೃತ್ವದಲ್ಲಿ ಹೋರಾಟ ನಿರೂಪಿಸಲಾಗುತ್ತದೆ ಎಂದರು. ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕಡೆಯಿಂದ 3 ಜನ ಅಧಿಕಾರಿಗಳು ಅಧಿಕೃತವಾಗಿ ಭೇಟಿ ಕೊಟ್ಟಿರ್ತಕ್ಕಂಥ ವಿಷಯ ನಮ್ಮ ಒಂದು ಪತ್ರಿಕೆಯಾಗಿರ್ತಕ್ಕಂಥ ಕಲ್ಯಾಣ ಸತ್ಯದ ಮಠಗಳು ಕಲ್ಯಾಣ ಸತ್ಯದ ಒಂದು ಪತ್ರಿಕೆಯ ಮೂಲಕ ನಮಗೆ ಮೊದಲು ಗೊತ್ತಾಗಿರ್ತಕ್ಕಂಥ ಮತ್ತು ಅವರಿಗೆ ಸತ್ಯನಾರಾಯಣ ಅವರಿಗೆ ಕೇಳಿದಾಗ ಅವರು ಅಂತ ಹೇಳಿದರು. ಆದರೂ ಕೂಡ ನಮಗೆ ಒಂದು ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ ಅಂತ ಹಿನ್ನೆಲೆಯೊಳಗೆ ನಾನು ನಿನ್ನೆ ದಿವಸ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರಮೇಶ್ ಅಂತಿದ್ದಾರೆ ಆರ್ಟಿಪಿಎಸ್, ಅವ್ರ ಜೊತೆಗೆ ನಾನು ನೇರವಾಗಿ ಫೋನಲ್ಲಿ ಮಾತಾಡಿದ್ದೆ. ಅವರು ಈ ರೀತಿಯಾಗಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅಧಿಕಾರಿಗಳು ಏನಾದರೂ ವೀಕ್ಷಣೆಗೆ ಬಂದಿದ್ದಾರೆ, ಅವರು ಅದನ್ನು ಕೇಳೋದು ಬಿಟ್ಟು ನಿಮ್ಗೆ ಹೇಳಿದ್ರು ಅದು ಯಾಕೆ ಅವೆಲ್ಲ ಇಲ್ಲ. ನೇರವಾಗಿ ಪ್ರಶ್ನೆಗೆ ಉತ್ತರ ಕೊಡ್ರಿ, ಬಂದಿದ್ರೆ ಇಲ್ಲ, ಬಂದಿದ್ರು ಏನು ಮಾಡಿದ್ರು, ಇಲ್ಲ ಸ್ಥಳ ವೀಕ್ಷಣೆ ಮಾಡಿದ್ರು, ಎದುರು ಸಲಹೆ ಮಾಡಿದ್ರು. ಅದೇ ಅವ್ರದ್ದು ಒಂದು ಉದ್ದೇಶ. ಅವಾಗ ಹೇಳಿದರು, ಇಲ್ಲ ಈಗ ಅವರು ಪವರ್ ಪ್ಲಾಂಟೇಷನ್ ಇಲ್ಲಿ ಮಾಡಬೇಕಂತ, ಅಣು ಒಂದು ಬಿಸ್ನೆಸ್ ಪವರ್ ಮಾಡ್ತಕ್ಕಂಥ ಒಂದು ಆಲೋಚನೆ ಮಾಡೋದು ಅಂತ. ಇದು ತಾವೇನು ಹೇಳಿದೆ? ಇಲ್ಲ ನಾನೇನು ಹೇಳಿಲ್ಲ ಅಂತ. ನಾನು ಸುಮ್ಮನೆ ಜಸ್ಟ್ ಅವ್ರ ಜೊತೆಗೆಲ್ಲ ಸ್ಥಳ ಪರಿಶೀಲನೆಗೆ ಅವ್ರ ಜೊತೆಗೆ ಹೋಗಿದ್ದೆ ನಾನು. ಇದು ಯಾವ ರೀತಿ ಸರಿ ಸೂಕ್ತ ಅನಿಸ್ತದೆ? ಈಗಾಗಲೇ ನಿಮ್ಮ ನಿರ್ವಹಣೆನೇ ಸರಿ ಇಲ್ಲ. ನಾನು ಓಪನ್ ಏನೇ ಮಾತಾಡಿದೆ. ಈಗ ಥರ್ಮಲ್ ಕೋಲಿಂದ ನೆಟ್ಟಕ್ಕಂಥ ಶಾಖೋತ್ಪನ್ನ ಆಗ ಬೂದಿಯಿಂದ ಈಗಾಗಲೇ ಸಾಕಷ್ಟು ನಮ್ಮ ನಗರ ಸುತ್ತಮುತ್ತ ಗ್ರಾಮಗಳಲ್ಲಿ ಆ ಆರೋ ಬೂದಿಯಿಂದ ನಮ್ಮ ಗಾಳಿಯಲ್ಲಿ ಸೇರಿಕೊಂಡು ಲಂಗ್ಸ್ ಇನ್ಫೆಕ್ಷನ್ಸ್ಗಳು, ಬ್ರಾಂಕೈಟಿಸ್ ಪ್ರಾಬ್ಲಮ್ಸ್, TB, ಕ್ಯಾನ್ಸರ್ಗಳಿಗೆ ಕನ್ವರ್ಷನ್ ಆಗ್ತಾ ಇದ್ದಾರೆ ಲಾಂಗ್ ಇಶ್ಯೂದಿಂದ. ನೀವು ಯಾವುದೇ ರೀತಿಯಿಂದ ತ್ಯಾಜ್ಯದ ನಿರ್ವಹಣೆಯನ್ನೇ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಜೈನ್, ಜೈ ಭೀಮ್ ಮಲ್ಲಪ್ಪ, ದಿನ್ನಿ ನರಸಿಂಹಲು, ವಿನಯ್ ಕುಮಾರ್ ಚಿತ್ರಗಾರರಿದ್ದರು. ನಗರದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆಯನ್ನು ತಡೆಗಟ್ಟಲು
ಪಾಲಿಕೆಯಿಂದ ಕಾರ್ಯಾಚರಣೆ ಮುಂದುವರಿದಿದ್ದು, ಇಂದು ಕೂಡ ಬಸವೇಶ್ವರ ವೃತ್ತದಲ್ಲಿರುವ ರಿಲಯನ್ಸ್ ಮಾರ್ಟ್ನಲ್ಲಿರುವ 2 ಕ್ವಿಂಟಲ್ಗೂ ಅಧಿಕ ನಿಷೇಧಿತ ಪ್ಲಾಸ್ಟಿಕ್ ವಶಪಡಿಸಿಕೊಳ್ಳಲಾಗಿದೆ. ನಿಷೇಧಿತ ಪ್ಲಾಸ್ಟಿಕ್ ಬಳಕೆಯನ್ನು ತಡೆಗಟ್ಟಲು ಪಾಲಿಕೆಯಿಂದ ಕಾರ್ಯಾಚರಣೆ ಮುಂದುವರಿಯುವುದು. ಇಂದು ಕೂಡ ಬಸವೇಶ್ವರ ವೃತ್ತದಲ್ಲಿರುವ ರಿಲಯನ್ಸ್ ಮಾರ್ಟ್ಗಳಲ್ಲಿ 2 ಕ್ವಿಂಟಲ್ಗೂ ಅಧಿಕ ನಿಷೇಧಿತ ಪ್ಲಾಸ್ಟಿಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಾರ್ಟ್ ಒಳಗೆ ತಪಾಸಣೆ ನಡೆದ ಪಾಲಿಕಾಧಿಕಾರಿ ಹಾಗೂ ಸಿಬ್ಬಂದಿ ಆಹಾರ ಧಾನ್ಯಗಳು ಹಾಗೂ ಇತರೆ ಸಾಮಗ್ರಿಗಳನ್ನು ಪ್ಯಾಕ್ ಮಾಡಲು ಬಳಸುವ ಪ್ಲಾಸ್ಟಿಕ್ಗಳನ್ನು ಜಪ್ತಿಪಡಿಸಿಕೊಂಡರು. ನಂತರ ಹೆಚ್ಚಿನ ತಪಾಸಣೆಗಾಗಿ ಮಾರ್ಟ್ನ ದಾಸ್ತಾನಿನಲ್ಲಿ ತಪಾಸಣೆ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಚೀಲಗಳು ಹಾಗೂ ಪ್ಲಾಸ್ಟಿಕ್ ವಸ್ತುಗಳನ್ನು ಜಪ್ತಿಪಡಿಸಿಕೊಂಡಿದ್ದಾರೆ. ನಂತರ ರಿಲಯನ್ಸ್ ಮಾರ್ಟ್ನ ಹೊರಭಾಗದಲ್ಲಿರುವ ಫುಡ್ ಸೆಕ್ಷನ್ನಲ್ಲಿ ಕೂಡ ತಪಾಸಣೆ ಮಾಡಿ ಪ್ಲಾಸ್ಟಿಕ್ ಕವರ್ಗಳನ್ನು ಹಾಗೂ ನಿಷೇಧಿತ ಪ್ಲೇಟ್ ಹಾಗೂ ಬೌಲ್ಗಳನ್ನು ಜಪ್ತಿಪಡಿಸಿಕೊಂಡಾರೆ. ಬೇಕಂತಿದ್ರು ಅದು ತರಿಸಿದ್ವಿ. ನಮ್ಗೇನಿದು ಇದೇನಿಲ್ಲ. ಅದು ಜಿಯೋ ಮಾರ್ಟ್ಗೆ ಕವರ್ ಒಂದೊಂದು ಕವರ್ 6 ರೂಪಾಯಿ, ಅದು ನಾವು ತರಿಸ್ತಾ ಇದೀವಿ. ಬಟ್ ಇದು ನಮಗೆ ಕಮ್ಯುನಿಕೇಶನ್ ಬಂದಿದ್ದಿಲ್ಲ. ಇದು ಬಯೋಡಿಗ್ರೇಡಬಲ್ ಯೂಸ್ ಮಾಡ್ಬೋದು, ಅದಕ್ಕೆ ನಾವು ತರಿಸ್ತಾ ಇದ್ದೀವಿ.
ಮಾರ್ಕ್ಸು ಅಷ್ಟೇ. 4 ಮಾರ್ಕ್ಸಲ್ಲಿ ಬರೀ 20 ಸರ್. ದೇದೂರು ತಾಲೂಕಿನ ಗಬ್ಬೂರು ಗ್ರಾಮದ ಶ್ರೀ ಬೂದಿ ಬಸವೇಶ್ವರ ಜಾತ್ರೆ ಮಹೋತ್ಸವ ಜನವರಿ 25ರಿಂದ ಫೆಬ್ರವರಿ 2ರವರೆಗೆ ನಡೆಯಲಿದ್ದು, ಜನವರಿ 29ರಂದು ಮಹಾರಥೋತ್ಸವ, 26ರಂದು 15 ಸಾಮೂಹಿಕ ವಿವಾಹಗಳು ನಡೆಯಲಿದೆ ಎಂದು ಶ್ರೀ ಮಠದ ಚನ್ನಬಸವ ಮಠದ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 25ರಂದು ಪ್ರಥಮ ಉಚ್ಚಯ ನಡೆಯಲಿದ್ದು, ಬೆಳಗ್ಗೆ ಶ್ರೀ ನವಲಕ್ಕಲ್ ಬ್ರಹ್ಮನಟ್ಟೆ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯರು ಮತ್ತು ಶ್ರೀ ಬೂದಿ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಚಾಲನೆ ಪಡೆಯಲಿದೆ. ಜನವರಿ 26ರಂದು ಬೆಳಗ್ಗೆ 11 ಗಂಟೆಗೆ 151 ಉಚಿತ ಸಾಮೂಹಿಕ ವಿವಾಹಗಳು ನಡೆಯಲಿವೆ. ಬಾಳೆಹೊಸೂರು ಸ್ಥಾನಪೀಠ ಶ್ರೀ ನಿರಂಜನ್ ಜಗದೂರು ಫಕೀರ್ ದಿಗಲೇಶ್ವರ ಮಹಾಸ್ವಾಮಿಗಳು ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಗೆಜ್ಜೆಬಾವಿಯ ಶ್ರೀ ಚನ್ನಬಸವ ಶಿವಾಚಾರ್ಯರು, ನಾಲವಾರದ ಡಾಕ್ಟರ್ ಸಿದ್ಧ ತೋಟಗಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ನಂದವಾಡಗಿಯ ಶ್ರೀ ಮಾಂತ ಶ್ರೀಚಾರ್ಯರು, ಜಾಳಹಳ್ಳಿಯ ಶ್ರೀ ಜಯಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು, ಬೆಚ್ಚಲಿಯ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ ಭಾಗವಹಿಸಿದ್ದಾರೆ. ಶ್ರೀ ಗೌರಿಗದ್ದೆಯ ಶ್ರೀ ವಿನಾಯಕ ಗುರೂಜಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ, ರಾಜ್ಯ ಮಹಿಳಾ ಆಯುಕ್ತರಾದ ರಾಜಶೇಖರ್ ಬಿ, ವೆಂಕಟೇಶ್ ಸಿಂಗ್, ಸಂಸದ ಕುಮಾರ್ ನಾಯಕ್ ಸೇರಿದಂತೆ ಅನೇಕ ಶಾಸಕರು ಗಣ್ಯರು ಭಾಗವಹಿಸಿದ್ದಾರೆ ಎಂದರು. ಜನವರಿ 27ರಂದು ಬೆಳಗ್ಗೆ ಕಳ ಉತ್ಸವ, 28ರಂದು ಕಡುಬೀಳ ಗಳಗ, 29ರಂದು ಮಹಾರಥ ಉತ್ಸವ ನಡೆಯಲಿದೆ. 30ರಂದು ಉಚ್ಚೆ ಸಂಜೆ 5:30ಕ್ಕೆ ನಡೆಯಲಿದೆ. ನಂತರ ನಗೆ ಕಲರವ ಕಾರ್ಯಕ್ರಮ ನಡೆಯಲಿದ್ದು, ಹಾಸ್ಯ ಕಲಾವಿದರಾದ ಅಂಪಣ್ಣ, ವಾಣಿಗೌಡ, ಸುರಾಜ್ ಭಾಗವಹಿಸಿದ್ದು, ಬೆಂಕಿ ಡ್ಯಾನ್ಸ್ ದಿನೇಶ್ ಚಿಕ್ಕಮಗಳೂರು, ಮಣಿಕಟ್ಟ SM ಇವರಿಂದ ಜಾದೂ ಪ್ರದರ್ಶನ ನಡೆಯಲಿದೆ ಎಂದರು. ಜನವರಿ 31ರಂದು ವಿವಿಧ ಶಾಲಾ ಮಕ್ಕಳಿಂದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ 5 ಗಂಟೆಗೆ ನಡೆಯಲಿದೆ. ಫೆಬ್ರವರಿ 1ರಂದು ಜಾತ್ರಾ ಮಹೋತ್ಸವ ಸಮಾರೋಪ, ಧಾರ್ಮಿಕ ಸಭೆ ನಡೆಯುತ್ತದೆ. ಸಂಗೀತ ಸಂಜೆ ನಡೆಯಲಿದ್ದು, ಚಲನಚಿತ್ರ ನಟ ಅಂಪಣ್ಣ, ಹಿನ್ನೆಲೆ ಗಾಯಕಿ ಅಂಕಿತಾ, ಕುಂಡು ಜಸ್ ಕರಣ್, ಆರ್ಯ ಆಚಾರ್ಯ, ಶ್ರಾವಣ ಕುಮಾರ್, ಹಾಸ್ಯ ಕಲಾವಿದ ಪ್ರವೀಣ್ ಕುಮಾರ್ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಜಾತ್ರೆಯ ವಿಶೇಷ ಅಂಗವಾಗಿ ಭಕ್ತರ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಆಗಮಿಸಬೇಕು. ಹಾಸ್ಯ ಸಂಜೆ ಕಾರ್ಯಕ್ರಮವನ್ನು ದಿನಾಂಕ 30, ಆ ದಿನ ಸಂಜೆ ಈ ಪತ್ರಿಕೆಯಲ್ಲಿ ಮುದ್ರಿಸಲಾಗಿಲ್ಲ. ಸ್ವಲ್ಪ ಆಹ್ವಾನ ಪತ್ರಿಕೆ ಮುದ್ರಣವಾದ ಮೇಲೆ ಪೂಜ್ಯ ಕೊಪ್ಪಳ ಗವಿಮಠದ ಶ್ರೀಗಳಾಗಿರುವಂಥ ಅಭಿನವ ಸಿದ್ದೇಶ್ವರ ಮಹಾಸ್ವಾಮಿಗಳವರು 30/1/2026 ಶುಕ್ರವಾರ ಸಂಜೆ 6 ಗಂಟೆಗೆ ತಮ್ಮ ಪ್ರವಚನವನ್ನು 6 ಗಂಟೆಯಿಂದ 7 ಗಂಟೆಗೆ ನಿಗದಿಪಡಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಅವರು ಸಂಜೆ 6 ಗಂಟೆಗೆ ಆಗಮಿಸಿದ್ದಾರೆ ಶ್ರೀಮಠಕ್ಕೆ. ಮತ್ತು 31ನೇ ತಾರೀಕು ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಅದೇ ರೀತಿ 31ನೇ ತಾರೀಕು ನಗೆ ಸಾಂಸ್ಕೃತಿಕ ಸಂಜೆ ವಿಶೇಷ ಸಂಗೀತ ಕಲಾವಿದರಾಗಿರ್ತಕ್ಕಂಥ ಜಸ್ಟಿಸ್ ಶಿವರಾಜ್ ಪಾಟೀಲ್, ಜಸ್ ಕಿರಣ್ ಅವರು, ಅಂಕಿತಾ ಕುಂಡು ಅವರು ವಿವಿಧ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತಾವುಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಮಠದ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ರಾಜ್ಯ ಮತ್ತು ರಾಷ್ಟ್ರವ್ಯಾಪ್ತಿಯಲ್ಲಿ ಈ ಮಾಹಿತಿಯನ್ನು ಸಂಪರ್ಕಿಸಲು ತಾವೆಲ್ಲರೂ ಸಹಕರಿಸಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ತಾ ನನ್ನ ಮಾಧ್ಯಮಗೋಷ್ಠಿಯನ್ನು. ಶ್ರೀ ಮಹಾಲಕ್ಷ್ಮಿ ಸವಿತಾ ಜಯಂತಿಯನ್ನು ಜಿಲ್ಲಾಡಳಿತದ ಸಹಯೋಗದಲ್ಲಿ ಜನವರಿ 27ರಂದು ಆಯೋಜಿಸಲಾಗಿದೆ ಎಂದು ನಗರದ ಸವಿತಾ ಸಮಾಜ ಅಧ್ಯಕ್ಷ ವಿ ಗೋವಿಂದ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 8:30ಕ್ಕೆ ಗಾಂಧಿ ಚೌಕ್ ಬಳಿ ಇರುವ ಸವಿತಾ ಮಹಾಲಕ್ಷ್ಮಿ ವೃತ್ತನಲ್ಲಿ ಶ್ರೀ ಸವಿತಾ ಮಹಾಲಕ್ಷ್ಮಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ನಡೆಸಲಾಗಿದೆ. ಅಲ್ಲಿಂದ ವಿವಿಧ ವಾದ್ಯಗಳೊಂದಿಗೆ ಪಂಡಿತ ಸಿದ್ದರಾಮ ಜಂಬಳ್ದಿನ್ನಿ ರಂಗಮಂದಿರದವರೆಗೆ ಭಾವಚಿತ್ರ ಮೆರವಣಿಗೆ ನಡೆಯಲಿದೆ. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಿದ್ದಾರೆ. ಸಣ್ಣ ನೀರಾವರಿ ಸಚಿವ NS ಬೋಸರಾಜು, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಸಂಸದ ಜಿ ಕುಮಾರ್ ನಾಯಕ್, ಎ ವಸಂತಕುಮಾರ್ ಸೇರಿದಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗವಹಿಸಿದ್ದಾರೆ ಎಂದರು. ಸುಮಾ ಆಕೋಶಗಸ್ತಿ ಮಾತನಾಡಿ, ಸಮಾಜದ ಅಜೀವ ಸದಸ್ಯರಿಗೆ ಗುರುತಿನ ಚೀಟಿ ವಿತರಿಸಲಾಗುತ್ತದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಭಾಗವಹಿಸಲಿದ್ದಾರೆ. ಹೋಬಳಿ ಮಟ್ಟದ, ಗ್ರಾಮ ಮಟ್ಟದ, ತಾಲೂಕು ಮಟ್ಟದ ಸಾಹಿತ್ಯ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ದಿನಾಂಕ 27ರಂದು ಬೆಳಗ್ಗೆ 8:30ಕ್ಕೆ ಗಾಂಧಿ ಚೌಕ್ ಹತ್ತಿರದ ಸವಿತಾ ಮಹಾಲಕ್ಷ್ಮಿ ವೃತ್ತದಿಂದ
ಕಾರ್ಯಕ್ರಮಕ್ಕೆ ಉದ್ಘಾಟನೆ ಸನ್ಮಾನ್ಯ ಶರಣಪ್ರಕಾಶ್ ಪಟೇಲ್ ಜಿಲ್ಲಾ ಉಸ್ತುವಾರಿ ಸಚಿವರು, ಘನ ಉಪಸ್ಥಿತರಾಗಿ ಸನ್ಮಾನ್ಯ NS ಬೋಸರಾಜ್ ಸಣ್ಣ ಮತ್ತು ತಂತ್ರಜ್ಞಾನ ಸಚಿವರು, ಅಧ್ಯಕ್ಷ NS ಶಿವರಾಜ್ ಪಟೇಲ್, ಲೋಕಸಭಾ ಸದಸ್ಯರಾದ ಕುಮಾರ್ ನಾಯ್ಕ್, A ವಸಂತ್ ಕುಮಾರ್, A ಪಾಪರ್ಡಿ ಮಾಜಿ ಶಾಸಕರು ಹಾಗೂ N ಶಂಕರಪ್ಪ ಮಾಜಿ ಶಾಸಕರು, ನಗರಸಭಾ ಅಧ್ಯಕ್ಷರಾದ ನರಸಿಂಹವಾಡಿಗರು. ಈ ಸಂದರ್ಭದಲ್ಲಿ ವಿಜಯಕುಮಾರ್ ಇಟ್ಟಗಿ, ವೆಂಕಟೇಶ್ ವಳ್ಳೂರು, ಬಸವರಾಜ್, ಆನಂದ ಸೇರಿ ಅನೇಕರಿದ್ದರು. ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ನಿಂದ ಪ್ರಾರಂಭವಾಗಿರುವ ಕ್ರಿಕೆಟ್ ಪಂದ್ಯಾವಳಿ ಸಮಾರೋಪ ಹಾಗೂ ಅಂತಿಮ ಪಂದ್ಯ ಜನ 26ರಂದು ನಗರದ ಹೊಸೂರು ಗ್ರಾಮದ ಸ್ವಾಮಿ ವಿವೇಕಾನಂದ B.Ed ಮೈದಾನದಲ್ಲಿ ನಡೆಯಲಿದೆ ಎಂದು ಟ್ರಸ್ಟ್ನ ಗೌರವ ಅಧ್ಯಕ್ಷ ಬಿ ಬಸವರಾಜ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 18ರಿಂದ ಕ್ರಿಕೆಟ್ ಪಂದ್ಯಾವಳಿ ಪ್ರಾರಂಭಿಸಲಾಗಿದೆ. 22 ತಂಡಗಳು ಭಾಗಿಯಾಗಿದ್ದು ಜನವರಿ 26ರಂದು ಸಂಜೆ 4:30ಕ್ಕೆ ಅಂತಿಮ ಪಂದ್ಯ ನಡೆಯಲಿದೆ. ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 50,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 25,000 ರೂಪಾಯಿ ಹಾಗೂ ಪಂದ್ಯ ಪುರುಷೋತ್ತಮ ಇತರೆ ಬಹುಮಾನಗಳನ್ನು ನೀಡಲಾಗುತ್ತದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶಿವಾನಂದ ಮಠದ ಶ್ರೀ ಜ್ಞಾನಾನಂದ ಸ್ವಾಮೀಜಿ ವಹಿಸಿದ್ದಾರೆ. ಪ್ರಥಮ ಬಹುಮಾನವನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ದ್ವಿತೀಯ ಬಹುಮಾನವನ್ನು ಕಾಂಗ್ರೆಸ್ ಮುಖಂಡ ಕೆ ಪಂಪಾಪತಿ ವಿತರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿಂದೂ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ಶ್ರೀದೇವಿ ನಾಯಕ್, ಕೆ ವೇಣುಗೋಪಾಲ್, ಜೆಡಿಎಸ್ ಮುಖಂಡ ಎನ್ ಶಿವಶಂಕರ್, ವಕೀಲ್ ಡಾಕ್ಟರ್ ನಾಗರತ್ನ ಪಾಸ್ವಾಡಿ, ಡಾಕ್ಟರ್ ಶಾಮಣ್ಣ ಮಂಚನನೂರು, ಸ್ಟಿಫನ್ ಬಿನ್ನಿ, ಕೆ ತಿಮ್ಮಪ್ಪ ಮರ್ಚಾಟಲ್, ಜಂಬಣ್ಣ ಮದಕಲ್, ಈರೇಶ್ ಬಾಣದ, ಬಸವರಾಜ್, ರಾಜಶೇಖರ್ ದಿನ್ನಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದಾರೆ. ಫೆಬ್ರವರಿ 1ರಂದು ತಿಂತಿಣಿ ಬ್ರಿಡ್ಜ್ ಕನಕ ಗುರುಪೀಠದಲ್ಲಿ ನಡೆಯುವ ಶ್ರೀಗಳ ಪುಣ್ಯರಾಧನೆ ಮತ್ತು ನುಡಿನಮನ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು. ಜನಸಾಮಾನ್ಯರಲ್ಲಿ ಒಂದು ಮಾಡುವ ಒಂದು ಉತ್ತೇಜನ ನೀಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಟ್ರಸ್ಟನ್ನು ನಾವು ಮಾಡಿಕೊಂಡು ಇಲ್ಲಿವರೆಗೆ ಒಂದು ಪದಾಧಿಕಾರಿಗಳ ಪ್ರತಿಜ್ಞಾ ಹಂದಿ ಕಾರ್ಯಕ್ರಮ ಸಹಿತ ಒಂದು ರೈತ ಭವನದಲ್ಲಿ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಇತ್ತು. ಅದಾದ ನಂತರ ನಮ್ಮ ಒಂದು ಸದಸ್ಯತ್ವ ಟ್ರಸ್ಟ್ನ ಸದಸ್ಯತ್ವವನ್ನು ಸುಮಾರು 1,000 ಜನರು ಮಾಡಬೇಕಂತಕ್ಕಂಥ ರೀತಿಯಲ್ಲಿ ಈಗಾಗಲೇ ಸುಮಾರು 350-400 ಚಿಲ್ಲರೆ ಈಗಾಗಲೇ ಸದಸ್ಯತ್ವ ನಮ್ಮ ಟ್ರಸ್ಟಿಂದ ನಮ್ಮ ಜಿಲ್ಲೆಯಾದ್ಯಂತ ನಡೆದಿದೆ. ಅದರ ಜೊತೆಗೇ ಸಂಗೊಳ್ಳಿ ರಾಯಣ್ಣ ಅವರ ಒಂದೇನು ಹುತಾತ್ಮ ದಿನ 26ನೇ ಜನವರಿ ಇರೋದರಿಂದ ಅದರ ಅಂಗವಾಗಿ ಯುವ ಜನರಲ್ಲಿ ಒಂದು ಕ್ರಿಕೆಟ್ ಕ್ರೀಡಾಭಿಮಾನವನ್ನು ಕ್ರೀಡಾ ಪ್ರೋತ್ಸಾಹವನ್ನು ಇದು ಮಾಡಿದ ಸಲುವಾಗಿ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ದಿನಾಂಕ 18/1 ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ ಕೆ ಅಯ್ಯಣ್ಣ ವಡವಟ್ಟಿ, ಶ್ರೀನಿವಾಸ್, ಜಗದೀಶ್, ಶ್ರೀನಿವಾಸ್, ಅನಿಲ್ ಕುರಾರ, ವೆಂಕಟೇಶ್ ಉಪ್ರಾಳ್, ವಿರೂಪಾಕ್ಷಿ, ಭೀಮಣ್ಣ ಗಂಗಾವರ್ ಇದ್ದರು. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್, ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032.
ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆದುನಿಸ್ಗೆ ಸ್ವಾಗತ. ಜನವರಿ 26ರಂದು ಹಿಂದೂ ಸಮ್ಮೇಳನ ಹಾಗೂ ಶೋಭಾಯಾತ್ರೆ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಡಿಪೇಟ್ ಹಿಂದೂ ಸಮ್ಮೇಳನ ಸಮಿತಿ ಅಧ್ಯಕ್ಷ ವೀರೇಶ್ ರೆಡ್ಡಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 26ರಂದು ಬೆಳಗ್ಗೆ 10 ಗಂಟೆಗೆ ಗದ್ವಾಳ ರಸ್ತೆಯ ಶ್ರೀ ವೀರಾಂಜನೇಯ ಮುನ್ನೂರು ಕಪ್ಪು ಕಲ್ಯಾಣ ಮಂಟಪದಿಂದ ಶೋಭಾಯಾತ್ರೆ ಆರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸಾಗಿ ಪುನಃ ವೀರಾಂಜನೇಯ ಕಲ್ಯಾಣ ಮಂಟಪದವರೆಗೆ ನಡೆಯಲಿದೆ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ತೆಲಂಗಾಣ ಮಕ್ತಲ್ ತಾಲೂಕಿನ ಬಿಜ್ಜರ್ ಗ್ರಾಮದ ಡಾಕ್ಟರ್ ಶ್ರೀ ಆದಿತ್ಯ ಪರಶಿವಸ್ವಾಮಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಭಾಗವಹಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರಕರಾದ ನರೇಂದ್ರ ಅವರು ಭಾಷಣ ಮಾಡಲಿದ್ದಾರೆ ಎಂದರು. ಸಮ್ಮೇಳನದಲ್ಲಿ ಸುಮಾರು 3,000 ಜನರು ಭಾಗವಹಿಸಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಹಿಂದೂ ಸಮ್ಮೇಳನ ಸಮಿತಿಯಿಂದ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಶೋಭಾಯಾತ್ರೆಯನ್ನು ಶ್ರೀ ವೀರಾಂಜನೇಯ ಮುನ್ನೂರು ಕಾಪು ಕಲ್ಯಾಣ ಮಂಟಪದಿಂದ ಅಲ್ಲಿ ಒಂದು ವೇದಿಕೆ ಮಾಡಿ ಅಲ್ಲಿಂದ ಶೋಭಾಯಾತ್ರೆ ಮಾಡ್ತಾ ಇದ್ದೀವಿ. ಶೋಭಾಯಾತ್ರೆ ವೀರಾಂಜನೇಯ ಕಲ್ಯಾಣ ಮಂಟಪದಿಂದ ನೀರಿನ ಟ್ಯಾಂಕಿ ಸಿಟಿ ಟ್ಯಾಕ್ಸ್ನಿಂದ ಮಹಾಲಕ್ಷ್ಮೀ ದೇವಿ ಕಲ್ಯಾಣ ಮಂಟಪ, ಅಲ್ಲಿಂದ ಬಂದು ಮತ್ತೆ ಮುನ್ನೂರು ಕಾಪು ಕಲ್ಯಾಣ ಮಂಟಪದಲ್ಲಿ ಸೇರಿ ಅಲ್ಲೊಂದು ಸ್ವಾಮೀಜಿಯವ್ರನ್ನ ಸಂಸ್ಕೃತಿ ಬಗ್ಗೆ ಅವರನ್ನು ಕರೆಸಿ ಒಂದು ಪ್ರವಚನಗಳಿರುತ್ತೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ಎ ಪಾಪಾರೆಡ್ಡಿ ಮಾಜಿ ಶಾಸಕರು ಅವರು ಇರ್ತಾರೆ. ಆಮೇಲೆ ಮುಖ್ಯ ವಕ್ತಾರರು ಜಿ ನರೇಂದ್ರ ಪ್ರಾಂತ ಪ್ರಚಾರಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದು ಅವರನ್ನು 4 ಮಾತುಗಳನ್ನು ಹೇಳಿ ಅವರು ಇದರ ಬಗ್ಗೆ ಹೇಳ್ತಾರೆ. ಇದರ ನಮ್ಮ ಮಾತೃಭೂಮಿ, ಧರ್ಮ, ಸಂಸ್ಕೃತಿ ಇವೆಲ್ಲ ಆಚರಣೆಗಳ ಬಗ್ಗೆ, ವಿಚಾರದ ಬಗ್ಗೆ ತಿಳಿಸಲಿಕ್ಕೆ ನಮ್ಮ ಇವರು ಸ್ವಾಮೀಜಿಗಳಿಂದ ಪ್ರವಚನಗಳಿರುತ್ತೆ. ಇದು ನಾವೆಲ್ಲರೂ ಈಗ ಬಹಳಷ್ಟು ವೇದಿಕೆಗಳು ಅಂದರೆ ಉಪವೇದಿಕೆಗಳು ವಸತಿಗಳನ್ನು ಮಾಡಿ ಎಲ್ಲರಿಗೂ ಈಗ ರಾಯಚೂರೆಲ್ಲ ಮುಗಿಸಿದ್ದೀವಿ ಎಲ್ಲ ಇದು ವಿಷಯದ ಬಗ್ಗೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎನ್ ಭೀಮಾರೆಡ್ಡಿ, ಮುನಿರೆಡ್ಡಿ, ಜಿ ಚಂದ್ರಶೇಖರ್, ಅನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆಯಿಂದ ಫೆಬ್ರವರಿ 1ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ ಆಯೋಜಿಸಲಾಗಿದೆ ಎಂದು ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದ ಅನೇಕ ಉದ್ಯಮಿದಾರ ಕೈಗಾರಿಗಳು ಭಾಗವಹಿಸಿದ್ದು ವ್ಯಾಪಾರ ಉದ್ಯಮ ಸ್ಥಾಪಿಸಲು ಎಲ್ಲ ನೆರವು ಮಾರ್ಗದರ್ಶನ ನೀಡಲಾಗುತ್ತದೆ. 760ಕ್ಕೂ ಹೆಚ್ಚು ವ್ಯಾಪಾರ ಮಳಿಗೆಗಳು, ಜಾಗತಿಕ ಸಂಪರ್ಕ ವೇದಿಕೆಗಳು ಭಾಗವಹಿಸಿದ್ದು ಸದುಪಯೋಗ ಪಡೆಯಬೇಕೆಂದರು. ವೇದಿಕೆ ಸಂಚಾಲಕ ಎಸ್ ಬಿ ಪಾಟೀಲ್ ಮಾಹಿತಿ ನೀಡಿ, ಈಗಾಗಲೇ ಮೈಸೂರು, ಬೆಂಗಳೂರು, ಹುಬ್ಬಳ್ಳಿಗಳಲ್ಲಿ ಗ್ಲೋಬಲ್ ಬಿಸ್ನೆಸ್ ಮೇಳ ನಡೆಸಲಾಗಿದೆ. ಮುಂದಿನ ವರ್ಷದಲ್ಲಿ ರಾಯಚೂರಿನಲ್ಲಿ ನಡೆಸಲು ಮನವಿ ಮಾಡಲಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಕೈಗಾರಿಕೆಗಳಿಗೆ ಉತ್ತಮ ಅವಕಾಶವಿದ್ದು ಸದುಪಯೋಗ ಪಡ್ಕಬೇಕೆಂದರು. ಉದ್ಘಾಟನೆ ಕಾರ್ಯಕ್ರಮ ಜನವರಿ 29ರಂದು ಸಂಜೆ 4:30ಕ್ಕೆ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಉದ್ಘಾಟಿಸಿದ್ದಾರೆ. ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್, ಈಶ್ವರ ಖಂಡ್ರೆ, ವಿಜಯ್ ಸಕಲೇಶ್ವರ, ಸಚಿವ ಶರಣಬಸಪ್ಪ ದರ್ಶನಪುರ್, ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಭಾಗವಹಿಸಿದ್ದಾರೆ. ಎಲ್ಲ ಸಮಾಜದ ಜನರು ಭಾಗವಹಿಸುವ ಅವಕಾಶವಿದ್ದು ಮಾಹಿತಿ ಸಂವಹನದ ಸದುಪಯೋಗ ಪಡ್ಕಬೇಕೆಂದರು. ಹಿಂದಿನ ಅಮೃತಗಳಿಗೆ ಭಾರಿ ಯಶಸ್ವಿಯಾಗಿ ಹಿನ್ನೆಲೆಯಲ್ಲಿ ಸರಿಸುಮಾರು 75,000ಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳುವ ನಿರೀಕ್ಷೆಯಲ್ಲಿದೆ. ತಮಗೆ ಗೊತ್ತಿರೋ 2023ರಲ್ಲಿ
ಸುಮಾರು 35 ಕೋಟಿ ವ್ಯವಹಾರ ಮಾಡಲಾಗಿತ್ತು. ಮತ್ತು 2024ರಲ್ಲಿ 64 ಕೋಟಿ ವ್ಯವಹಾರ ಮಾಡಲಾಗಿತ್ತು. ಮತ್ತು 2025ರಲ್ಲಿ 130 ಕೋಟಿ ವ್ಯವಹಾರ ಮಾಡಲಾಗಿತ್ತು. ಸೊ ಈ 2026ರಲ್ಲಿ ಅದಕ್ಕೂ ಹೆಚ್ಚು ಮೈಲಿಗಲ್ಲು ಸಾಧಿಸಲು ನಿರೀಕ್ಷೆಯಲ್ಲಿದೆ. ತಮಗೆ ಗೊತ್ತಿರೋ ಹಾಗೆ ಉದ್ಘಾಟಕರಾಗಿ ಆರಂಭಿಕವಾಗಿ ಸಮಾರಂಭದ ಜನವರಿ 29, 2026 ಸಂಜೆ 4:30 ಗಂಟೆಗೆ ನಡೆಯಲಿದ್ದು, ಇದನ್ನು ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಸಿದ್ಧಗಂಗಾ ಮಠ ಅವರು ಮತ್ತು ಗೌರವಪೂರ್ವಕವಾಗಿ ಉದ್ಘಾಟಿಸಲಾಗಿದ್ದಾರೆ. ಮತ್ತು ಕರ್ನಾಟಕದ ಮಾನ್ಯ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ಮತ್ತು ಹಾಗೂ ಈಶ್ವರ ಖಂಡ್ರೆ ಸಾಹೇಬರು ಹಾಗೂ ಶರಣಬಸವ ದರ್ಶನಾಪುರ ಹಾಗೂ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಈ ಘನ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಇದಲ್ಲದೆ ವಿಜಯ ಶಂಕೇಶ್ವರ ಹಾಗೂ ಬಿ ಜಯಪ್ರಕಾಶ್ ಅವರು ಮತ್ತು ಶರಣ್ ಪಾಟೀಲ್ ಸ್ಪರ್ಶ ಆಸ್ಪತ್ರೆಯವರು ಮತ್ತು ಬಾಲಚಂದ್ರ ಸಿಂಗ್ ಠಾಣೆ ಅವರು, ರವೀಂದ್ರನಾಥ್ ಅವರು ಇತ್ಯಾದಿ ಸೇರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಉಮೇಶ್ ಪಾಟೀಲ್, ಸಿದ್ದಲಿಂಗಪ್ಪ, ಬಸವರಾಜ್ ಇದ್ದರು. ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಿ ನಿರಂತರ ಚಟುವಟಿಕೆಗಳಲ್ಲಿ ತೊಡಗುವ ಕೆಲಸಕ್ಕೆ ಶಿಕ್ಷಕರು, ಪಾಲಕರು ಮಾಡಬೇಕಿದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿಯ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಕ್ಕ ಹೇಳಿದರು. ರಾಯಲ್ ಕಾನ್ಕ್ರೋಡ್ ಶಾಲೆಯ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಮಕ್ಕಳೇ ಭವಿಷ್ಯ ನಾಗರಿಕರಿಯಾಗಿದ್ದು, ಮಕ್ಕಳಿಗೆ ನೀವು ಕಲಿಸುವ ಪಾಠವೇ ಭವಿಷ್ಯ ನುಡಿಯಾಗುತ್ತದೆ. ಬಾಲ್ಯದಿಂದಲೇ ಸಹಾನುಭೂತಿ, ಮಾನವೀಯತೆ, ಧೈರ್ಯ, ಸ್ಥೈರ್ಯ ತುಂಬುವ ಕೆಲಸ ನಡೆಯಬೇಕಿದೆ. ಕೇವಲ ಪಠ್ಯಕ್ಕೆ ಸೀಮಿತಗೊಳ್ಳದೆ ಕ್ರಿಯಾಶೀಲತರಾಗುವಂತೆ ಗಮನ ಹರಿಸಬೇಕಿದೆ ಎಂದರು. ವೇದಿಕೆಯಲ್ಲಿ ಸಂಸ್ಥೆ ಅಧ್ಯಕ್ಷ ಈರಣ್ಣ ಇಟೇಕರ್, ಶಾಲೆ ಪ್ರಾಂಶುಪಾಲ ಡಾಕ್ಟರ್ ಸಾರಿಕಾ ಇಟೇಕರ್ ಇದ್ದರು. ಶಾಲೆ ಶಿಕ್ಷಕರು, ಪಾಲಕರು ಹಾಗೂ ಮಕ್ಕಳು ಭಾಗಿಯಾದರು. ಮಕ್ಕಳಿಂದ ಆಕರ್ಷಕ सांस्कृतिक कार्यक्रम प्रदर्शनಗೊಂಡವು. ये कोई एडिक्शन से कम नहीं है. मैं कल रात को 11 बजे बस 5 मिनट रील्स देखूंगी ऐसा सोच के मोबाइल ऑन किया था. 5 मिनट बाद मम्मी आई और बोली कि बेटा सो जा, कब तक मोबाइल देखेगी. मैं बोली कि हाँ मम्मी बस 5 मिनट. और फिर अगले ही पल मैंने देखा कि रात के 3 बज चुके थे. और तो और मागी के साथ का अत्याचार, उसमें कोई बंदा ओरियो बिस्किट मिला रहा है तो कोई फैंटा. मैं कल वो मैगी में ओरियो बिस्किट मिलाने वाली रील देख रही थी. मतलब मेरी लाइफ में से क्या कमी थी तो मुझे ये देखना पड़ा. ऐसा क्या पाप किया था मुझे जो मैंने ये देखा. और सबसे बुरी बात पता है क्या थी? मैंने वो वीडियो पूरा देखा. आजकल हम खाना खाने के लिए नहीं, फोटो खींचने के लिए रेस्टोरेंट जाते हैं. मैं थोड़े दिन पहले अपनी दोस्त के साथ रेस्टोरेंट गई थी. जैसे ही मैंने पिज्जा का स्लाइस उठाया, वो बोली कि रुक 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 रुक, पागल है क्या, क्यों उठाया अभी. मैं बोली कि भाई पिज्जा है, मैं खा रही हूँ. तो वो बोली कि अभी स्नैप लेके किसी को भेजा नहीं मैंने, तो ऐसे कैसे उठाई. मैं बोली कि भाई तुझे भूख नहीं लगी तो मैं क्या करूँ, मुझे तो खाने दे कम से कम. और तो और आजकल हर कोई इन्फ्लुएंसर. अगले दिन मेरा फोन नाली में गिर गया और 30 दिन तो मैं डर गई. मैं तो फॉलो करती हूँ भाई साहब. और मैं 11 नहीं 20. और अब बात करते हैं कि को बोलते हैं कि मम्मी मुझे भूख लग रही है, कुछ खाने दे दो. मम्मी बोलती है दाल जिस पर मर्यादा पुरुषोत्तम भगवान श्री राम की कथा अंकित है. ये कथा और श्री राम का यश गान करोड़ों कल्पों में भी पूर्ण नहीं हो सकता. श्री राम की महिमा ये है कि वो शब्द और वाणी से परे है, फिर भी सबके शब्दों में उतर आए, सबकी वाणी से बोल पड़े. अपने मन में राम की छवि जिसको जैसी दिखी उसमें वैसी राम कथा लिखी. हरि अनंत हरि कथा अनंता, कह ही सुन ही बहु विधि सब संता.
ಶುಕ್ರವಾರ ರಾತ್ರಿ ನಡೆದಿದೆ. ಮಾವಿನಕೆರೆ ಬಳಿಯ ದತ್ತರ ಲೇಔಟ್ ಬಳಿ ಶುಕ್ರವಾರ ರಾತ್ರಿ 10:30 ಸುಮಾರು ಜೈರಾಬಾದ್ ಬಡಾವಣೆಯ ರಾಜು ಹಾಗೂ ಬಸವರಾಜ್ ಎಂಬ ಯುವಕರು ಅದೇ ಬಡಾವಣೆ ನಿವಾಸಿ ವಿಶಾಲ್ 24 ಎನ್ನುವ ಯುವಕನನ್ನು ಚಾಕುವಿನಿಂದ ಹೊಟ್ಟೆ ಭಾಗಕ್ಕೆ ಇರಿದು ಕೊಲೆ ಮಾಡಿದ್ದಾರೆ. ಈ ಹಿಂದೆ ರಾಜು ಎಂಬ ಆರೋಪಿ ಕೊಲೆಯಾದ ವಿಶಾಲ್ ಬಳಿ ಬೈಕ್ ಕೇಳಿದ್ದು ವಿಶಾಲ್ ಕೊಡಲು ನಿರಾಕರಿಸಿದ್ದ. ಈ ವಿಚಾರಕ್ಕೆ ವಿಶಾಲ್ ಮತ್ತು ರಾಜು ಎನ್ನುವರ ಮಧ್ಯೆ ಗಲಾಟೆ ನಡೆದಿದೆ. ನಂತರ ಶುಕ್ರವಾರ ರಾತ್ರಿ ರಾಜು ಎನ್ನುವತ ವಿಶಾಲ್ಗೆ ಮಾವಿನಕೆರೆ ಬಳಿ ಬರುವಂತೆ ಹೇಳಿದ್ದು ವಿಶಾಲ್ ಆ ಸ್ಥಳಕ್ಕೆ ಹೋಗಿದ್ದು ರಾಜು ಮತ್ತು ಬಸವರಾಜ್ ಸೇರಿಕೊಂಡು ವಿಶಾಲನೊಂದಿಗೆ ಜಗಳವಾಡಿದ್ದು ಮೂರನ ನಡುವೆ ಮಾತಿನ ಚಕಮಕಿ ನಡೆದು ಕೊನೆಗೆ ರಾಜು ವಿಶಾಲನ್ನು ಹೊಟ್ಟೆ ಹಾಗೂ ಬೆನ್ನಿನ ಭಾಗಕ್ಕೆ ಚಾಕುವಿನಿಂದ ಮನಸ್ಸಿಗೆ ಬಂದಂಗೆ ಚುಚ್ಚಿದ್ದು ವಿಶಾಲ್ ಸಾವಿನಪ್ಪಿದ್ದಾನೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಈ ಕುರಿತು ಸರ್ದಾರ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾವಿನಕೆರೆ ಬಳಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 2 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಿಗಿರಿ ಹೇಳಿದರು. ಅವರಿದ್ದು ಕೊಲೆ ಘಟನೆ ನಡೆದ ಸ್ಥಳದಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ಮೃತರ ಸಂಬಂಧಿಕರು ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತದೆ. ಸರ್ದಾರ್ ಬಜಾರ್ ಠಾಣೆಯಲ್ಲಿ ಪೊಲೀಸರ ರಾತ್ರಿ ಗಸ್ತು ತಿರುಗುವ ವೇಳೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಆರೋಪಿಗಳನ್ನು ಬಂಧಿಸಿ ಠಾಣೆಗೆ ಕರೆ ತಂದಿದ್ದಾರೆ ಎಂದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನು ಹೆಚ್ಚಿನ ವಿಚಾರಣೆ ನಡೆಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವುದು ನಂತರ ಈ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆಯನ್ನು ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ, ಸಿಪಿಐ ಉಮೇಶ್ ಸೇರಿದಂತೆ ಸಿಬ್ಬಂದಿಗಳು ಇದ್ದರು. ಅಟ್ಯಾಕ್ ಮಾಡಿರ್ತಾರೆ ಆ್ಯಂಡ್ ಇದರಲ್ಲಿ ಅವರು ತೀರೋಗಿರ್ತಾರೆ. ಸದ್ಯದ ಇದು ತನಿಖೆ ಇವಾಗ DSP ರಾಯಚೂರು ಅವರು ಮುಂದುವರಿಸಿದೆ. ಆರೋಪಿಗಳು ವಶಕ್ಕೆ ತೆಗೆದುಕೊಂಡು ಮುಂದಿನ ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲು ಕಾನೂನು ಕ್ರಮ ಜರುಗಿಸುತ್ತಾರೆ. ಆರೋಪಿಗಳು ರಾಜು ಮತ್ತು ಬಸವರಾಜ್, ಆಮೇಲೆ ವಿಕ್ಟಿಮ್ ಇರೋದು ವಿಶಾಲ್. ಇವರೆಲ್ಲರೂ ಜಹೀರಾಬಾದ್ ಏರಿಯಾ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇಂದ ನಿವಾಸಿಗಳು. ಇವರೆಲ್ಲರೂ ಮುಂಚೆಯಿಂದನೇ ಫ್ರೆಂಡ್ಸ್ ಇದ್ದಾರೆ, ಮಾತುಕತೆ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಒಂದು ಬೈಕ್ ಪರ್ಚೇಸ್ ಮಾಡಿದ್ರು. ಸೊ ಅದು ಬೈಕ್ನ ರಾಜು ಅವರು ಕೇಳಿದ್ರು, ಬಟ್ ವಿಶಾಲ್ ಅವರು ಬಿಟ್ಟಿರಲಿಲ್ಲ. ಸೊ ಆ ಥರ ಅವ್ರ ಮಧ್ಯದಲ್ಲಿ ಸ್ವಲ್ಪ ಹಂಗೆ ಸ್ವಲ್ಪ ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗಿರುತ್ತದೆ. ಸೊ ಇದು ಹಿನ್ನೆಲೆ ಇವಾಗ ತನಿಖೆಯಿಂದ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆರ್ಟಿಪಿಎಸ್ನಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವುದಕ್ಕೆ ವಿರೋಧ, ಕೈ ಬಿಡದಿದ್ದರೆ ತೀವ್ರ ಹೋರಾಟ, ಬಸವರಾಜ್ ಕಳಸ. ಮಹಾನಗರ ಪಾಲಿಕೆ ಅಧಿಕಾರಿಗಳಿಂದ ರಿಲಯನ್ಸ್ ಮಾರ್ಟ್ ಮೇಲೆ ದಾಳಿ, ನಿಷೇಧಿತ ಪ್ಲಾಸ್ಟಿಕ್ ವಶಕ್ಕೆ. ಗಬ್ಬೂರು ಶ್ರೀ ಬೂದಿ ಬಸವೇಶ್ವರ ಜಾತ್ರೆ ಮಹೋತ್ಸವ ಜನವರಿ 25ರಿಂದ ಪ್ರಾರಂಭ, 29ರಂದು ರಥೋತ್ಸವ ಚನ್ನಬಸವ ಮಠದ. ಜನವರಿ 27ರಂದು ಶ್ರೀ ಮಹರ್ಷಿ ಸವಿತಾ ಜಯಂತಿ, ಭಾವಚಿತ್ರ ಮೆರವಣಿಗೆ ವಿ ಗೋವಿಂದ. ಜನವರಿ 26ರಂದು ಕ್ರಿಕೆಟ್ ಪಂದ್ಯ ಸಮಾರೋಪ, ವಿಜೇತ ತಂಡಕ್ಕೆ ಟ್ರೋಫಿ ಬಿ ಬಸವರಾಜ್. ಜನವರಿ 26ರಂದು ಹಿಂದೂ ಸಮ್ಮೇಳನ ಶೋಭಾಯಾತ್ರೆ ವೀರೇಶ ರೆಡ್ಡಿ. ಫೆಬ್ರವರಿ 1ರಂದು ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ ವ್ಯಾಪಾರ ಅಭಿವೃದ್ಧಿ ಸಮ್ಮೇಳನ ಚಂದ್ರಶೇಖರ್ ಬಿರ್ಜಾಪುರ್. ರಾಯಲ್ ಕಾನ್ಕೋರ್ಡ್ ಶಾಲೆ ವಾರ್ಷಿಕೋತ್ಸವ ಕುಣಿದು ಕುಪ್ಪಳಿಸಿದ ಚಿಣ್ಣರು. ನಗರದ ಜೈರಾಬಾದ್ ಬಡಾವಣೆಯಲ್ಲಿ ಯುವಕನ ಕೊಲೆ, 2 ಆರೋಪಿಗಳ ಬಂಧನ, SP ಅರುಣಾಕ್ಷಿಗಿರಿ. ಇದಷ್ಟೇ